ಏ ನಾವು ಅಲ್ಲಿ ಬೇವ ಆಕಿನ್ ಮಾಡ್ಕೊಳಕತ್ತಾಗ. ಕೇಳ್ದೇನವ ಕೇಳ್ದೇನ್ಬೆ ಒಲ್ಲೆ ಅಂತ ನಾವು ಹುಡುಗ ಅಲ್ಲ ಒಲ್ಲೆ ಅಂತ ಅವನು ಹೊತ್ನಾಗ ಈಕಿದ ಭಾಳ ಆಗಿಬಿಟ್ಟತಿ ಆ ಹುಡುಗ ಒಲ್ಲೆ ಒಲ್ಲೆ ಅಂತ ಹೇಳಿದ್ರೆ ಕೇಳಂಗ ಆತ ಮತ್ ಯಾರು ಮಾಡ್ಕೊಂತಿಪ್ಪ ನಾನು ಈ ಸದ್ಯ ಲಗ್ನನ ಬೇಡ ಅನ್ನಂಗಂತ ನಾನು. ಹೋಲ್ ಬಿಡಂಗಾರ ಒಲ್ಲೆ ಅಂತೀಯಲ್ಲ ಮತ್ತೇನ್ ಮಾಡೋದೈತಿ ಹೋಲ್ ಬಿಡುವ ನಿನ್ನ ಮಗ ಲಗ್ನ ಒಲ್ಲೆ ಅಂತಾನ ನಿನ್ನ ಮಗ ಈಗ ಅವ್ನು ಸುದ್ದಿ ಬಿಟ್ಬಿಡು ಹೋಲತ್ತ ನಾನು ಇಲ್ಲಿ ಎದಕ್ಕೆ ಬಂದೆ ಅಂದ್ರೆ ಇದು ಶಾಂತವ್ಗ ಒಂದು ವರ ಫಿಕ್ಸ್ ಮಾಡ್ಯಾನಂತ ಅವರಪ್ಪ ಇಂಥ ಚಲೋ ಐತಿಂತ ಹುಡುಗ ಭಾರಿ ಚೆನ್ನಾಗಿರ್ತದ ಅಗದಿ ಮಿಲ್ಟ್ರಿಯಾಗ ಏನೋ ಕೆಲ್ಸಕ್ಕೆ ಹೋಗ್ಕಾನಂತ ಅದಕ್ಕೆ ಆ ಹುಡುಗನ ಮದುವೆ ಮಾಡಿಬಿಟ್ರಾತಂತ ಹೌದಾ ಆ ಹುಡುಗಿ ಒಪ್ಕೊಂತ ಏ ಆಕೆ ಒಪ್ಕೊಂಡಿರಕಿಲ್ಲ. ಐಲಡ್ದು ಲಾಟೇನ ಅಲ್ಲ ಆಕಿ ಒಪ್ಕೊಂಡಿಲ್ಲ ಅಂತೇಳಿ ನಿನ್ಗೆ ಹೇಳಕ್ ಬಂದಿದ್ಲಂದ್ಲ ಹಂಗಲ್ ಬೇ ಏನ್ ಹಂಗಲ್ಲ ಹಿಂಗಲ್ಲ ಅದು ಏನಾರ ಆಗೋಲ್ತಕ್ಕ ನಾನು ಹೊಂಟೇನಿ ಅವ್ರ ಮನೆ ಕಡೆನ ಮಾತಾಡಿ ಹೆಂಗಾರ ಮಾಡಿ ಹುಡುಗಿನ ಒಪ್ಪಿಸಿ ಬಿಡ್ತೇನೆ. ಅಯ್ಯೋ ಹಣೆ ಬಾರ ನೀ ಏನು ಇದಿ ಜೋಡದಂಗಾಗಿ ಬೇ ನೀ ಯಾಕೆ ನನ್ನ ಬಾಳೆ ಮುರ್ರಾಬಟ್ಟಿ ಮಾಡಕತ್ತಿ ಆಕಿಗೆ ಯಾಕೆ ಲಗ್ನ ಮಾಡ್ಸಕ್ ಅಷ್ಟು ತುದಿಗಾಲೇ ನಿಂತಿ. ಅಯ್ಯಯ್ಯ ಇದೊಳ್ಳೆ ಚಲೋ ಆತ್ಬಿಡ ಆ ಹುಡುಗಿ ಲಗ್ನ ಮಾಡಿದ್ರೆ ನಿಂದ ಯಾಕಲ ಬಾಳೆ ಮೊರೆ ಬಟ್ಟೆ ಅದ ನಾ ಮಾಡ್ಕೋಬೇಕಂತ ಮಾಡಿದ್ನಿ. ನನಗ್ ಗೊತ್ತಿಲ್ಲ ನನಗ್ ಗೊತ್ತೈತಿ ಎಲ್ಲ ಹಕ್ಕಿಕತ್ತು ನೀ ಏಸ್ ನೀರ ಮುಳುಗ್ತಿ ಏಸ್ ನೀರಾಗಿಲ್ಲ ನನಗ್ ಗೊತ್ತಿಲ್ಲ ಅಂತ ಮಾಡಿಯೇನು ಮೊನ್ನೆ ಆ ಮಾಯಿನ ತೋಟದ ಕಡೆ ನೀವಿಬ್ರು ಮಾತಾಡ್ಕೊಂಡು ನಿಂತಿದ್ರಿ ನಂಗೇನು ಗೊತ್ತಿಲ್ಲ ಅಂತ ಮಾಡಿಯೇನು ನಾನು ಆ ಬಾಜು ಹೊಲ್ದ ಮೆಣಸಿಕಾಯಿ ಹರಿದು ಅದ ಮನೆಗೆ ಹೊಂಟಿದ್ನಿ ಮ್ಯಾರಿ ಮ್ಯಾಗ ನಡ್ಕೊಂಡು ಹೊಂಟನಿ ಇತ್ತಾಗ ನೀವು ಕಂಡ್ರಿ ಸುಮ್ಮನೆ ಒಂದು 2 ನಿಮಿಷ ನಿಂತು ನೋಡಿದ್ನಿ ನೋಡಿ ನಾ ಮತ್ತೆ ನನ್ನ ಹೋಲಿಲ್ಲಪ್ಪ ಸುಮ್ಮನೆ ಮನೆಗೆ ಬನ್ನಿ ಅದ ಬೇರೆದವ್ರು ನೋಡಿದ್ರೆ ಎಷ್ಟು ಗದ್ಲೆ ಹತ್ತಿತ್ತು ಗೊತ್ತ. ಅಯ್ಯೋ ನೋಡೇ ಬಿಟ್ಟಿ. ಹ್ಞೂ ಮತ್ತೆ ಪಿರುತಿ ಮಾಡೋರ್ ಕಣ್ಣಿಗೆ ಯಾರು ಕಾಣಂಗಿಲ್ಲ ಆದ್ರೆ ಎಲ್ಲಾರ ಕಣ್ಣಿಗೂ ಇವ್ರು ಕಾಣ್ತಿರ್ತಾರೆ. ಒಂದಿಟ್ಟು ನೀನ ಅವ್ರ ಮನ್ಯಾಗ ಹೋಗಿ ಒಂಚೂರು ಮಾತಾಡಿದ್ದೆ ಅಂದ್ರೆ ಚಲೋ ಆಕತ್ ನೋಡು. ಅಲ್ಲ ಐಕಿನ ನಿನಗೆ ಹೆಂಗೆ ಮನ್ಸೈತೆ ನಾನು ಪೂರ್ಣ ಆ ಹುಡುಗಿ ತಗೊಳಕ ಒಂದೇಕ ಮನಸ್ಸು ಇದ್ದಿದ್ದಿಲ್ಲ ಮತ್ತು ಇವನ ಹೇಳಿದ ನಮ್ಮ ಮನೆಯವ್ರಿಗೆ ಹೇಳಿ ನೀ ಚಲೋ ಹುಡುಗಿ ಅಂದ್ರೆ ನಾನು ಹ್ಞೂ ಅಂತ ತಗೊಂಡೆ ಏಕ ರೊಕ್ಕದಾಗ ಅಷ್ಟಿಲ್ಲ ಅಂತೇಳೇನ ಇಲ್ಲವ ನಮ್ದಾರ ಏನು ಅಷ್ಟು ರೊಕ್ಕ ಐತಿ ಒಂದಿಟ್ಟು ಏನಾದ್ರು ಹೊಲ ಐತಿ ಇದೊಂದು ಮನಿ ಐತೆ ನಾಕಷ್ಟೇ ನಾವರ ಏನು ದೊಡ್ಡ ಇದ್ದಂತಾರ ಹೌದಿಲ್ಲ ಅದೆಲ್ಲ ಏನಿಲ್ಲ ನನಗೆ ಇದು ಏನದ ನಾನು ತಾಯಿ ಇಲ್ಲದ ಹೆಂಗೆ ಏನಂತ ಮಾಡಿದ್ದೆ ಮತ್ತೆ ಸುಮ್ಮನೆ ಅದೇ ಮಾಡ್ಕೊ ಹುಡುಗಿ ಭಾಳ ಚಲೋ ಐತಿ ಏನು ಮನ್ಯಾಗೂ ಎಲ್ಲ ತುಗಿಸ್ಕೊಂಡು ಹೋಗ್ತೈತಿ ಈ ಭಾಡ್ಯಾಗ ಏನು ಜವಾಬ್ದಾರಿ ಇಲ್ಲ ಮನಿದು ಏನು ಹೆಂಗೆ ನಡೆಸ್ಬೇಕು ಏನು ಮಾಡ್ಬೇಕು ಎದ್ರದ್ದು ಬಿಸಿ ಮುಟ್ಟಿಲ್ಲ ಆ ಹುಡುಗಿ ಹಂಗಲ್ಲ ಸಣ್ಣ ವಯಸ್ಸಿನಾಗ ಒಂದು ಮನಿ ದುಗಿಸ್ಕೊಂಡ್ ಬಂದಿದ್ದದ ಏನು ನಿನಗೆ ಗೊತ್ತಿಲ್ಲ ಆ ಹುಡುಗಿನ ನಿನ್ನ ಮನಿ ತಗೋಬೇಕಾರೆ ನೋಡಿ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ತತಿ ಹೌದು ಅಲ್ಲ ಆಕತಿ ನೀ ಇಷ್ಟು ಹೇಳಿದಲ್ಲ ಅಂಬಕ್ಕ ಆತು ಹಂಗೆ ಮಾಡ್ತೇನೆ ಹಂಗಾರೆ. ಅನ್ಪೂರ್ಣ ಬಾ ಆಕಳ ತಂದೇನು ನೋಡು ಬಾ ಎಷ್ಟು ಚಲೋ ಅದಾವ ಆಕಳ ಅಂದ್ರೆ ಮಸ್ತ್ ಆಕಳ ಕೊಡ್ಸ್ಯಾರ ಕರಿನ ಭಾರಿ ಅದಾವ ಆಕಳ ಬಾ ತೋರಿಸ್ತೇನೆ ಬಾ. ಹಾಂ ಬನ್ನಿ ಹೆಂಗೆ ಹೊಂದಿದ್ವಾ ಆಕಳ ಜವಾರಿ ಆಕಳ ಅನ್ಲ. ಹ್ಞೂ ಬೇ ಆಕಳ ಚಲೋ ಅದಾವ ಮಸ್ತ್ ಅದಾವ ಅದ್ರ ಒಂದು ಗಬ್ಬೈತಿ ಒಂದು ಹಾಲು ಹಿಂಡ್ತೈತಿ ಆ ಗಬ್ಬಿದ್ದಿದ್ದ ಆಕಳ 30,000 ಬಿದ್ದೈತಿ ಒಂದು ಹಾಲು ಇನ್ನೂ ಹಿಂಡ್ತೈತಲ್ಲ ಆ ಆಕಳ 25,000 ಕಡಿಮೆ ರೇಟ್ಗೆ ಬಿತ್ತು ನಮಗೆ ಇಲ್ಲಾಂದ್ರೆ ಹೊರಗೆ ಇನ್ನೂ ರೇಟ್ ಜಾಸ್ತಿ ಅದಾವೆ ಚಲೋ ಅದಾವೆ ಆಕಳ ಮಾತ್ರ ದಾಡ್ಸಿ ಅದಾವೆ ಚಲೋ ಅದಾವೆ. ಅಯ್ಯೋ ಗಬ್ಬೈತ್ರಿ ಗಬ್ಬಿದ್ದ ಆಕಳ ಒಳ್ಳೆ ಕೊಟ್ಟಾರಲ್ಲ ಅವರು. ಹೌದು ಗಬ್ಬಿದ್ದಿದ್ದ ಆಕಳ ಕೊಡೋದಿಲ್ಲ ಆದ್ರೆ ಅವ್ರು ಮಾರಿ ಬೇರೆ ಊರಿಗೆ ಹೋಗೋರದಾರಂತ ಅದಕ್ಕೆ ಇನ್ನಿದು ಇಳಿ ಮಟ್ಟಕ್ಕಾದಿದ್ದು ಇದೆಲ್ಲ ಮಾಡಕ್ಕೆ ಆಗಂಗಿಲ್ಲ ನಮಗಂತೇಳಿ ಪಟಾನ ಮಾರಕ್ಕೆ ಕೊಟ್ಟಾರ ಅವ್ರು. ಹೌದನ ಬೇಷ ತಡ್ರಿ ಅಂದಂಗ ಆ ರಾಮಪ್ಪಗೆ ಯಾರ ಏನ ಅಂದಾರ ಕಾಂತತಿ ಒಟ್ಟು ಏನಪ್ಪ ಆ ರೋಗದಂತ ಆಕಳ ತಗೊಂಡು ಬಂದ್ಬಿಟ್ಟಿದ್ನ ಮಾರ್ಕೆಟಿಗೆ ಮಾರಾಕ ಅದು ಅಲ್ದ ತಂದು ಆ ಬಸವನ ಗೌಡ್ರ ಕೈಯಾಗ ಕೊಟ್ಬಿಟ್ಟಾರ ಅವ್ರು ನನಗೆ ಮಾರ್ತಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಆಮೇಲೆ ಅದನ್ನ ಹೆಂಗ ಮಾಡಿ ಪತ್ತೆ ಹಚ್ಚಿ ಅದನ್ನ ನೋಡಿದ್ರು ಅವ್ರು ಗುರ್ತಾ ಹಿಡಿದ್ರು ಯಾಕಂದ್ರೆ ದನದ ವ್ಯಾಪಾರನ ಮಾಡ್ತಾರ ಅಷ್ಟು ಗೊತ್ತಾಗೋದಿಲ್ಲ ಅವ್ರಿಗೆ ಪಾಪ ಗುರ್ತಾ ಹಿಡಿದು ಇಲ್ರಿ ಆಕಳು ಬರಬರಿ ಇಲ್ಲಿವು ಅಂತ ಹೇಳಿ ಮತ್ತೆ ಅಲ್ಲಿ ತಡ್ರಿ ಇನ್ನೊಬ್ರು ಅದಾರ ಅಂತ ಹೇಳಿ ಅವ್ರಿಗೆ ಫೋನ್ ಹಚ್ಚಿ ಅಲ್ಲಿಂದ ಆಕಳ ತರಿಸಿ ಗಾಡ್ಯಾಗ ಟಾಟಾ ಎಸ್ಯಾಗ ಹಾಕೊಂಬಂದು ಮತ್ತೆ ನನಗೆ ಕೊಟ್ರು. ಆಹಾ ನಮ್ಮ ಮಾವಂಗ ಒಳ್ಳೆ ಹೆಸರ ಬಂತು ನಮ್ಮ ಅಪ್ಪನ ಕಡೆ. ಭಾಳ ಚಲೋ ಅದಾರಲ್ಲ ಅಪ್ಪ ಅವ್ರ ಬಸನಗೌಡ್ರಿ. ಹಾ ಚಲೋ ಅದಾರ ಮನುಷ್ಯ ಅಡ್ಡಿ ಇಲ್ಲ. ಮಗಳ ಬಗ್ಗೆ ಎರಡನೇ ಮಾತಿಲ್ಲ ಬೇ ಆ ಸಣ್ಣ ಹುಡುಗಿ ನನಗಷ್ಟು ವಹಿವಟ್ಟಿಲ್ಲ ಮಾತಾಡಿಲ್ಲ ನಂಗೆ ಅಷ್ಟು ಗೊತ್ತಿಲ್ಲ ಬಿಡು ಅದು ದೊಡ್ಡ ಹುಡುಗಿ ಐತಲ್ಲ ಅಡ್ಡಿ ಇಲ್ಲ ಮಂತ್ಯಾನ ನಡ್ಸ್ಕೊಂಡು ಹೋಗತಿ. ಅಲ್ಲ ಮೀಸಿ ಈ ಕಡೆ ಕಿವಿಯಿಂದ ಆ ಕಡೆ ಕಿವಿ ಮುಟ್ಟಾವ ನೋಡು ಹಲಕಿಸಿ ಹೊಡ್ತಕ್ಕ ಆತಪ್ಪ ಮನೆಗೆ 2 ಆಕಳನೂ ಬಂದ್ವು. ಈಗ ಮತ್ತೆ ಮಗಂದೊಂದು ಮದ್ವಿದೊಂದು ಯೋಚನೆ ಮಾಡಿಬಿಡ ಮತ್ತೆ ಲಗ್ನ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ಆಗಿ ಹೋಗಂಗಲ್ಲ. ಹ್ಞೂ ಬೇ ನಾನು ಅದನ್ನ ಅನ್ಕೊಳತೀನಿ ಲಗ್ನನ ಮಾಡ್ಬೇಕಂತ ಮಾಡೀನಿ. ಹೆಂಗಪ್ಪ ನಿಮ್ಮ ತಂಗಿ ಮಗಳು ಕೂಟನ ಹಂಗ ಮಾಡ್ಬೇಕಂತ ಮಾಡೀನಿ ಪಾಪ ಮತ್ತು ನಮ್ಮ ತಂಗಿ ಆಕಿ ಮಗಳದು ತಗೋಲಿಕ್ಕಂದ್ರೆ ಹೆಂಗೆ ನಾನು ಅಯ್ಯೋ ಯಪ್ಪ ಅದು ಬ್ಯಾಡಪ್ಪ ಅದ್ಯಾಕೆ ಬೇಡ ಯಪ್ಪ ನಾನು ಆ ಶಾಂತನ್ನ ಮಾಡ್ಕೋಬೇಕಂತ ಮಾಡೇನಪ್ಪ. ಮತ್ತು ಹೇಳಲಿಲ್ಲ ನನಗೆ ನೀನು ನಾನು ನೋಡಿದ್ರೆ ನಮ್ಮ ತಂಗಿ ಮಗಳಿಗೆ ತಗೋಬೇಕಂತ ಮಾಡಿದ್ದೆಪ್ಪ.
ಈಗ ಹೇಳತ್ತೇನಲ್ಲಪ್ಪ. ನನಗೆ ಗೊತ್ತೈತಿ ನಿಮ್ಮ ಅವ್ವನ ಅಂತೇಳಿ ಹೇಳಿದ್ದೆಲ್ಲ, ನಿಮ್ಮ ಅವ್ವ ನನಗೆ ಹೇಳಾಳ ಏನು. ಈಗ ಆಮೇಲೆ ಇಲ್ಲ, ನಾಳೆ ಹೋಗಿ ನಾನು ಹೋಗಿ ಬೇಕಾರೆ ಮಾತಾಡ್ಕೊಂಡು ಬರ್ತೇನಂತ, ಅದ್ರಾಗ ಏನೈತಿ. ಹ್ಞೂ ಹ್ಞೂಪ್ಪ. ಬರೇ ಆಕಳ ಪೂಜೆ ಮಾಡಿ ಒಳಗೆ ಕರ್ಕೊಬಾ. ಎಲ್ಲೋಗಿದ್ದಿಟ್ಟತ್ತೆ ಟಿಕ್ಳಿ ಪಾಕೆಟ್ ಅದು ತರೋದಿತ್ತು, ಅದಕ್ಕೆ ಹೋಗಿದ್ದೆ. ಟಿಕ್ಳಿ ಪಾಕೆಟ್ ತರಪಿದ್ದೆ, ನಾಟಕ ಮಾಡ್ಬೇಡ ನನ್ನ ಕಡೆ. ಎಲ್ಲಿ ಹೋಗಿದ್ದು ಇಷ್ಟೊತ್ತನ? ಯೋ ನಿನ್ನೊಂದು ಕಾಟ್ ನೋಡ್ವೆ. ಕಾಟ ಹೊಟ್ಟನಂದ್ರೆ ನೋಡೊಂದೀಗ. ಇಲ್ಲೇ ನಿನಗೆ ಏನು ಹೇಳಿದ್ದೆ, ನಿಮ್ಮ ಅತ್ತಿ ಮನೆಗೆ ಹೋಗಿ ಒಟ್ಟು ಕೆಲಸದಾಗ ಕೈಯಾಗ ಆಸರಾದೆ ಅಂದ್ರೆ ಎತ್ತಿ 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 ಮಾವ ಅಂತ ಹಿಂದೆ ಮುಂದೆ ಅಡ್ಯಾಡಕತ್ರ. ಹೌದು, ನಮ್ಮ ತಂಗಿ ಮಗಳು ಒಂದು ಐತೆ ಮನ್ಯಾಗ, ಅದನ್ನ ತೊಗೊಂಡ್ರಾತ್. ನನ್ನ ಮಗ ಗಾಡಿ ನೋಡಿ ಬೆಳೆದಿದ್ದೈತಿ ಹುಡುಗಿ ಅಂತೇಳಿ ಅವ್ರ ತಲೆಯಾಗ ಬರ್ತೈತಿ. ಅವ್ರ ಮನೆ ಕಡೆ ಹೋಗುದಿಲ್ಲಲ್ಲೇ ನೀನು ಹೆಚ್ಚಾಗಿ. ಹೋಗ್ಬೇಕ ಬೇಡ? ಯವ್ವ ಹೊಕ್ಕಿದ್ನಲ್ ಬೇ ಅವಾಗೆಲ್ಲ. ಈಗ ವಯಸ್ಸಕ್ಕೆ ಬಂದಿಂದ ಈಗೆಲ್ಲಿ ಹೋಗಿ? ತಗ ಹೋಗ್ತೀನಿ ತಗೋ. ಎಲ್ಲಿ ಹೋಗಿದ್ದಿ? ನಾನು ನಿಮ್ಮ ಮಾವಿಗೆ ಹೇಳ್ತೇನೆ, ಮಾರ್ಕೆಟ್ಗೆ ಹೋಗ್ಬೇಕು ನನ್ನ ಮಗಳು, ಹಂಗ ಹಿಂಗ ಅದನ್ನ ತರ್ಬೇಕು ಇದನ್ನ ತರ್ಬೇಕಂತ ಸುಳ್ಳಪಳ್ಳ ಹೊಸ ರೊಕ್ಕ ಕೊಡ್ತೇನಂತ. ಏನು ಹೆಂಗಾರ ಮಾಡಿ ಆ ರೊಕ್ಕ ತೊಗೊಂಡ ನಿಮ್ಮ ಮಾವನ ಕೊಟ್ಟ ಸುಳ್ಳ ಪ್ಯಾಟಿ ದುರ್ಗದ ಬೈಲ ಅಲ್ಲೇ ಇಲ್ಲೇ ಅಂತ ಅಡ್ಡಾಡಿ ಬಾ. ಏನು ಒಂದು ಟಿಕ್ಲಿ ಪ್ಯಾಕೆಟ್ ತೊಗೊಂಡ್ರು ಅಡ್ಡಿ ಇಲ್ಲ, ಪ್ಯಾಟಿಗೆ ಹೋಗ್ಬಾ. ನಾವಲ್ಲವ ಹೋಗಾಕ. ನೀ ಎಂತದೀಯ? ನಿಮ್ಮ ಮಾವನ ಮಾಡ್ಕೊಲಿ. ಆಸ್ತಿ ಐತ್ಲಿ, 5-6 ಎಕರೆ ಮ್ಯಾಗ ಹೊಲ ಐತಿ. ಏನು ಮನಿ ಐತಿ, ಬೇಕಾದಂಗೆ ದೇವ್ನಂತ ಅದು ರೊಕ್ಕ ಬರ್ತೈತಿ, ಆರಾಮ್ ಜೀವನ ಮಾಡ್ಬೋದು. ಅಲ್ಬೇ ಹೊಲ ಆಸ್ತಿ ಮನಿ ಇದ್ಬಿಟ್ರೆ ಆಗಿ ಹೋತನ. ನನಗೆ ಸೇರ್ಬೇಕಲ್ಲ, ನನಗೆ ಮನಸ್ಸಿಲ್ಲ. ಮತ್ತಿನ್ನೇನು ಬೇಕು ಜೀವನ ಮಾಡಕ? ರೊಕ್ಕ ರೊಕ್ಕ ಮುಖ್ಯ, ರೊಕ್ಕ. ಈಗ ನಿಮ್ಮ ಅಪ್ಪನ ಇದ್ದ ಬದಿ ಆಸ್ತಿ ಎಲ್ಲ ಕಳೆದಿಟ್ಟಿದ್ದಕ್ಕೆ ವಾಚ್ಮನ್ ಡ್ಯೂಟಿಗೆ ಹೊಂಟಿಲ್ಲ. ಈಗ ಏನ ಹಳ್ಳ್ಯಾಗದೇವಿ, ಕಾಳ ಕಡಿ ಕೊಂಡಂಗಿಲ್ಲ. ನಮ್ಮ ಅಣ್ಣನ ಹೊಲ್ದಾನ ಇವು ಬರ್ತಾವು, ಕಾಳ ಕಡಿ ಜೀವನ ನಡೆದತಿ. ಅದ ಸಿಟಿಯಾಗಿದ್ದ ಬಾಳೆ ಮಾಡೋದಾದ್ರೂ ಗೊತ್ತಾಕಿತ್ತೀಗ ನಮ್ಮ ಬಣ್ಣ. ಏನ ಈಗ ನೀನು ರೊಕ್ಕ ಕೊಡ್ತೇನೆ ಅನ್ನೆಲ್ಲ, ನಾನು ರೊಕ್ಕ ಇಲ್ಲಿಂದ ಕೊಡ್ತೇನೆ ಅಂತ ಮಾಡಿ ಬಾಜು ಮನಿ ಕಮಲವಕ್ಕನ ಕಡೆ ಇಸ್ಕೊಂಡೇನಿ. ಈಗ ಸದ್ಯ 1,000 ರೂಪಾಯಿ ಕೊಡುವ, ಹಂಗ ಹೊಳ್ಕೊಡ್ತೇನೆ ಅಂತೇಳಿ. ಗೊತ್ತನ? ಹೋಗವ ಹೋಗತ್ತಾಗ, ಹಂಗದೆಲ್ಲ ಗೊತ್ತಿಲ್ಲ, ನಾವಲ್ಲೇ ಹೋಗಾಕ. ನನಗೆ ಗೊತ್ತೈತಿ, ನನಗೆ ಗೊತ್ತೈತಿ. ಆ ಪ್ರೀತಿಯನ್ ಕೂಡ ಅಡ್ಡಾಡಕತ್ತೀವದಲ್ಲ ನೀನು. ಆ ಹಲ್ಕಟ್ಟ ಬಾಡ್ಯನ ಕಡೆ ಏನೈತಿ? ಓಡಾಡ ತಿರುತ್ತದ, ಅದನ್ನ ಹೋಗಿ ಹೋಗಿ ಅಡ್ಡದ್ರ ಕೂಡ ಅಡ್ಡಾಡಕತ್ತೀಯ ನೀನು. ಅಡ್ಡಾಡ ನೀನು ಮಾಡ್ತಾನೆ, ನೀನು ಕಸಬರ್ಗೆ ತೊಗೊಂಡು ಚಪ್ಪರ್ಸಿ ನಾನು ದಾರಿಗೆ ಬರ್ತೀನಿ. ನೀನು ಇವನು ಮಾಡ್ಕೊಂಡು ಚಂದ ರೊಕ್ಕ ಮನಿ ಇದ್ದವದಾನ ಮಾಡ್ಕೊ ಅಂತಂದ್ರೆ ಹೋಗಿ ಹೋಗಿ ಮತ್ತೆ ಅವನ ಕಡೆ ಹಲಕಿಸಕತ್ತಾಳ. ಮಾವೆಲ್ಲಿ ಒಂದು ಈಡ್ ಚಂದಿಲ್ಲ, ಗಿಡ್ಡದನ ದೊಡ್ಡ ಮೀಸಿ. ಅವೇನು ಕಾಲೇಜ್ ಹುಡುಗಿದ್ದಂಗಿಲ್ಲ, ಏನಿಲ್ಲ ಒಲ್ಲ ನಾನು. ಅದೇನ ಅಂತಾರಲ್ಲ, ಚಂದ ನೋಡಿ ತಗೊಂಡ ಚಾಳಿ ನೋಡಿ ಬಿಟ್ರಂತ, ಹಂಗಾಕತ್ ಬಾಳೆ ನೋಡಿ ವಿಚಾರ ಮಾಡು. ಏನಾರ ಅನ್ಕೋ. ಥೋ, ಇದೆಲ್ಲ ನನ್ನ ಆಸೆ ಕಲ್ಲು ಹಾಕೊಂಡ್ ಕಾಣ್ತವ ಇದು. ಎಲ್ಲಿ ಹೋಗಿದ್ದೀನಿ ಇಷ್ಟತನ? ನಾ ಎಲ್ಲಿ ಹೋಗಿದ್ದೆ? ಎಲ್ಲಿ ಹೋಗಿಲ್ಲ. ಎಲ್ಲಿ ಹೋಗಿಲ್ಲನ? ನೋಡಿ ವಿಚಾರ ಮಾಡಿ ಎಲ್ಲೆಲ್ಲಿ ಹೊಂಟಿ ಅಂತೇಳಿ. ನಾ ಯಾಕೆ ವಿಚಾರ ಮಾಡ್ಬೇಕಕ್ಕ? ನಾ ಎಲ್ಲಿ ಹೊಂಟಿಲ್ ಬಿಡವ, ನೀ ಏನಾರ ಒಂದು ಹೇಳಕೋಬಿಡ. ಅಪ್ಪಗೆ ಏನಾರ ಅಸಹ್ಯ ಆಗುವಂಥದ್ದಾತ ಅವಾಗ ನೋಡಿ, ಅಪ್ಪ ಮಾತ್ರ ಜೀವ ಇಟ್ಕೊಂಡಿರೋದಿಲ್ಲ. ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದೆ. ಬಸನಗೌಡ್ರ ಬಂದ. ಏನ್ರಿ ಸಿದ್ದಣ್ಣ ಇಲ್ಲಿ ಬಂದ್ಬಿಟ್ರಿ? ಅದ ಇವತ್ತ ನಮ್ಮ ಅಪ್ಪಗ 2 ಆಕಳ ನಿಮ್ಮ ಅಪ್ಪಾರ ಕೊಡ್ಸಿದ್ರ. ಆಕಳ ಚಲೋ ಅದಾವಂತ ಭಾಳ, ಅದಕ್ಕೆ ಚಲೋ ಕೆಲಸ ಮಾಡಿದ್ರಿಪ್ಪ, ನಿಮ್ಮಿಂದ ಭಾಳ ಉಪಕಾರ ಆತು. ಆಮೇಲೆ ನನ್ನ ದೋಸ್ತಗೊಬ್ಬವಂಗೆ ಆಕಳು ಬೇಕಾಗಿದ್ವ, ಅದಕ್ಕೆ ಅವಂಗೂ 2 ಆಕಳು ಬೇಕಂತ ಹೇಳಾಕ ಬಂದೆ. ಓ ಹೌದಾ? ಅಪ್ಪ ಇನ್ನೂ ಬಂದಿಲ್ಲ, ಮನ್ಯಾಗಿಲ್ಲ ಅಪ್ಪ. ಅಕ್ಕ ಮಕ್ಕ ಮಕ್ಕ ಯಾಕೆ ನೋಡಕತ್ತಾಳ? ಸಿದ್ಧ, ಅಪ್ಪ ಇನ್ನೂ ಬಂದಿಲ್ಲ, ನೀ ಆಮೇಲೆ ಬಾ ಹೋಗು. ಅಯ್ಯಕ್ಕ, ಮನೆಗೆ ಬಂದವ್ರಿಗೆ ಹಿಂಗ ಮಾತಾಡೋದೆ? ಏನು ಮಾಡಾಕತಿ, ಶಿಕ್ಷಣ ಇಲ್ಲ, ಮನೆಗೆ ಬಂದವ್ರು ಕೊಟ್ಟು ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ಅನ್ಪಡ್ ನನಗ ಅನ್ಪಡಂತಿ? ಅಲ್ಲ, ನನಗೆ ಗೊತ್ತೈತಿ ಮನೆಗೆ ಬಂದವ್ರು ಕೊಟ್ಟು ಹೆಂಗೆ ಮಾತಾಡ್ಬೇಕಂತೇಳಿ, ನಂಗೆಲ್ಲ ಗೊತ್ತೈತಿ. ನೀನು ಹೋಗು. ಆತ್ ಬಿಡ್ರಿ, ಹೋಗ್ತೀನಿ. ಅಲ್ಲ, ಒಂದು ಸ್ವಲ್ಪ ನೀರು ಕೊಡ್ರಿ ಕುಡಿಯಾಕ. ಯಾಕ ನಿಮ್ಮ ಮನೆಗೆ ಕುಡಿದು ಬರಂಗಿಲ್ಲನ? ಅಯ್ಯೋ ಯಕ್ಕ, ನೀ ಯಾಕ ಹಿಂಗೆ ಮಾತಾಡಕತ್ತಿ? ಅಲ್ಲ, ನೀ ಯಾರಿಗೆ ಹಿಂಗೆ ಮಾತಾಡ್ತಿದ್ದಿಲ್ಲಲ್ಲ? ಅದ ಅಪ್ಪಿಲ್ಲಲ್ಲ ಮನ್ಯಾಗ, ಅದಕ್ಕೆ ಯಾರು ಏನ್ರ ತಿಕ್ಕೋಬಾರ್ದಂತ ಹಂಗಂದೆ. ಹೊಸ ನೀರಂತ ತಂದ್ಕೊಡ. ನಾನಾ ತಡಿವಾ, ನೀ ಅದಕ್ಕೆ ಬಂದೆ ಸಿದ್ಧ ಇಲ್ಲಿ. ಅಯ್ಯೋ, ನನ್ನ ಅರ್ಗಿನಿ ಸಿದ್ಧ ಸಿದ್ಧ ಅಂತ ಎಷ್ಟು ಚಂದ ಕರಿತೀಯ ನೋಡ. ನಾ ಮಾತ್ರ ನಿನ್ನ ಮದುವೆ ಆಗೋದಿಲ್ಲ ಅಷ್ಟೇ ಹೇಳಕತ್ತೇನೆ ಕೇಳು. ನೀ ಸುಮ್ಮನೆ ನಾನು ಕಿಟಕಿಟಿ ಮಾಡಕ್ಕೆ ಹೋಗ್ಬೇಡ. ನಿಮ್ಮಪ್ಪ ನಿಮ್ಮ ತೋರಿಸ್ತಾರ ಅಲ್ಲಿ ಮದುವೆ ಮಾಡ್ಕೋ ಅಷ್ಟೇ. ನಮ್ಮ ಮನೆಗೆ ಬರೋಷ್ಟು ಧೈರ್ಯ ಬಂತ ನಿನಗೆ? ಏನು ನಿಮ್ಮ ಅಪ್ಪನ ಮನೆ ದೊಡ್ಡ ಮೈಸೂರು ರಾಜನ ಅರಮನೆ, ಒಳಗೆ ಬರಾಕ ಸೈನಿಕರು ದಾಟಿ ಬರಾಕ ಹೆದರಿಕೆ ಆಗ್ಬೇಕು ನೋಡು ನನಗೆ. ಅಕ್ಕ ಯಾಕ ಒಂದು ಮನೆ ಮಾಡಕತ್ತಾಳಲ್ಲ? ತಡಿ, ಏನು ಮಾಡಕತ್ತಾರ ನೋಡ್ತಾನೆ. ಬೆಳಗ್ಗೆರ ಅಂತ ಚಂದ ಐ ಲವ್ ಯು ಅಂತ ಹೇಳಿ, ಈಗ ನೋಡಿದ್ರೆ ಕಾಯಿಗೆ ಹರ್ಕೊಂತೀಯಲ್ಲ. ಏನು ಅಕ್ಕ ಐ ಲವ್ ಯು ಅಂದ? ಅದು ಹಂಗ ಬೆಳಗ್ಗೆ ತಗೋ, ಈಗಲ್ಲ. ಏನೋ ಗೊತ್ತಲ್ಲಾರ್ದ ಅಂದೆ ನಾನು. ಅಲ್ಲ, ನೀವು ನಿಮ್ಮ ಅತ್ತಿ ಮಗಳನ್ನ ಮಾಡ್ಕೋತೀರಂತ ಅಷ್ಟಿದ್ದು ನಾನು ಕೂಟ ಆಟ ಆಡಿದ್ರನ? ನಾ ಇಲ್ಲಂದನಿ. ನೀವನ್ನಕ್ಕೇನೈತಿ, ಊರು ತುಂಬ ಸುದ್ದಿ ಆಗೈತಿ. ಓಹೋ ಇದ ಸಮಾಚಾರ. ನಮ್ಮ ಅತ್ತಿ ಅದು ಹಂಗೆ ಮ್ಯಾಲೆ ಬಿದ್ದು ಇದು ಮಾಡಾಕತ್ತಿರೋದು, ಅದು ನಂಗೇನು ಮನಸ್ಸಿಲ್ಲ. ನನ್ನ ಮನಸ್ಸಿರೋದು ನಿನ್ನ ಮ್ಯಾಗ.
ನಿಂಗೊಂದು ವಿಚಾರ ಗೊತ್ತೈತಿ, ನಾಳೆ ನಮ್ಮಪ್ಪ ನಮ್ಮವ್ವ ಇಬ್ರು ಬರಾಕತ್ತಾರ ನಿಮ್ಮ ಮನೆಗೆ ಮದ್ವೆ ವಿಚಾರ ಮಾತಾಡಕ್. ಹೌದಾ? ಹೌದು. ಆದ್ರೂ ಬೇಡ, ನಂಗೆ ಇಷ್ಟ ಇಲ್ಲ. ನೀವು ಬರಾಕು ಬೇಡ ಅಂತ ಹೇಳ್ಬಿಡ್ರಿ ಅಪ್ಪ ಅವರು. ಅವಾಗ ಏನು ಸುಮ್ಮನೆ ಮತ್ತೆ ಸರಿ ಅನ್ಸಂಗಿಲ್ಲ. ನಂಗೆ ಯಾಕೋ ಮನ್ಸಿಲ್ಲಪ್ಪ. ನಮ್ಮಪ್ಪ ಇಂಥವೆಲ್ಲ ಸೇರಂಗಿಲ್ಲ. ಇದೇನ ಅಂದ್ರಲ್ಲ ಪ್ರೀತಿ ಗೀತಿ ಇಂಥ ಮಾಡತ್ತೇನಂದ್ರೆ ನಮ್ಮಪ್ಪ ಆಮೇಲೆ ಹಿಂದಾಗಡೆ ಹಾಕೋತಾನ. ಬೇಡ. ನಿಮ್ಮಪ್ಪನ ಕುಣ್ದಾಡ್ಕೊಂಡು ಮದ್ವೆ ಮಾಡ್ಕೊಟ್ಬಿಡ್ತಾನ. ನಮ್ಮಂತ ಸಂಬಂಧ ಸಿಗ್ಬೇಕಲ್ಲ ನಿಮಗೆ. ಇಂಥ ಮಾತು ಬೇಡ ಅನ್ನೋದು ಬೇಕಾಗಿಲ್ಲ. ಹೋಗಿ ನೀ ಸುಮ್ಮದ್ಲು, ಬೇಕಾಗಿಲ್ಲ ನಂಗೆ. ಮಾತು ಬೇಡ, ಮತ್ತೆ ಏನು ಬೇಕು ಹೇಳು. ಅಲ್ಲ ಏನಾರ ಆಗುವಂತಕ್ಕ ಈಗ ನೀರು ಬೇಕಾ ಬೇಡ ಅದನ್ನ ಹೇಳ್ರಿ. ನೀರು ನಿಮ್ಮ ಅಕ್ಕ ಕುಡಿಸ್. ನಿಮ್ಮ ಅಕ್ಕ ಕುಡಿಸ್, ನಾ ಬರ್ತೇನೆ. ಅಲ್ಲ ನೀರು ಬೇಕಂತ ಕೇಳಿ ನೀರು ಇಸ್ಕೊಳ್ಳಿಲ್ಲ ಹಂಗ ಹೋದ್ರೆ. ಅಕ್ಕ ನೀರು ಬೇಕೇನೆ? ನಂಗೆ ಬೇಡ, ನೀನು ಕುಡಿ. ಇಬ್ರು ಸೇರಿ ನನಗೆ ನೀರು ಕುಡಿಸಿದ್ರು ಬಿಡು.